ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2025 VTU ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಕ್ವಿಕ್ ಸಾರ್ಟ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಅವರು ಫಸ್ಟ್ ಅಲ್ಗಾರಿದಮ್ ಅನ್ನ ಬರೆಯೋದಕ್ಕೆ ಕೇಳಬಹುದು. ಸೊ ಅಲ್ಗಾರಿದಮ್ ಅನ್ನ ಡಿಸ್ಪ್ಲೇ ಮಾಡ್ತೀನಿ ಸ್ಕ್ರೀನ್ ಅಲ್ಲಿ, ನೀವು ಬೇಕು ಅಂತಂದ್ರೆ ಸ್ಕ್ರೀನ್ ಶಾಟ್ ಅನ್ನ ತಕೊಳ್ಳಿ. ಸೊ ಇವಾಗ ಈ ಕ್ವಿಕ್ ಸಾರ್ಟ್ ಅಲ್ಗಾರಿದಮ್ ಅನ್ನ ಅಪ್ಲೈ ಮಾಡಿ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳನ್ನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬೇಕು. ಸಾರ್ಟ್ ಅಂತ ಅಂದ್ರೇನು? ಅರೇಂಜ್ಮೆಂಟ್. ಸೊ ಅವರು ಸ್ಪೆಸಿಫೈ ಮಾಡಿಲ್ಲ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಅಂತ. ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಸಾರ್ಟ್ ಮಾಡೋಣ. ಸೊ ಸಾರ್ಟ್ ಅಂತ ಅಂದ್ರೇನು? ಅರೇಂಜ್ಮೆಂಟ್ ಅಂತ ಅರ್ಥ, ಸಿಂಪಲ್. ಸೊ ಇವಾಗ ಕ್ವಿಕ್ ಸಾರ್ಟ್ ಅನ್ನ ಅಪ್ಲೈ ಮಾಡಬೇಕು ಅಂತಂದ್ರೆ ನಾವು ಎರಡು ಪಾಯಿಂಟರ್ ಗಳನ್ನ ತಗೊಂತೀವಿ. ಮೊದಲನೇ ಪಾಯಿಂಟರ್ ಅನ್ನ ನಾನು ಸ್ಟಾರ್ಟ್ ಅಂತ ಕರಿತೀನಿ. ಅದು ಮೊದಲನೇ ಎಲಿಮೆಂಟ್ ಅಲ್ಲಿ ಇರುತ್ತೆ. ಅವ್ರು ಏನ್ ಆರ್ಡರ್ ನ ಕೊಟ್ಟಿದ್ದಾರೆ ಅದೇ ಆರ್ಡರ್ ಅಲ್ಲಿ ಇರಲಿ. ಮೊದಲನೇ ಎಲಿಮೆಂಟ್ ಗೆ ಸ್ಟಾರ್ಟ್ ಅಂತ ತಗೊಳ್ಳೋಣ ಪಾಯಿಂಟರ್. ಕೊನೆಯ ಎಲಿಮೆಂಟ್ಗೆ ನಾನು ಎಂಡ್ ಪಾಯಿಂಟರ್ ನ ತಗೊಂತೀನಿ. ಸರಿನಾ? ಮೊದಲನೇ ಎಲಿಮೆಂಟ್ಗೆ ಸ್ಟಾರ್ಟ್, ಕೊನೆಯ ಎಲಿಮೆಂಟ್ಗೆ ಎಂಡ್. ಅದರ ಜೊತೆ ಏನ್ ಮಾಡಬೇಕು? ಮೊದಲನೇ ಎಲಿಮೆಂಟ್ ಇದೆಯಲ್ಲ ಅದನ್ನೇ ನಾವು ಪಿವೋಟ್ ಎಲಿಮೆಂಟ್ ಆಗಿ ತಗೋಬೇಕು. ಸೊ ಮೊದಲನೇ ಎಲಿಮೆಂಟ್ ಯಾವುದು? 5. ಸೊ 5 ವಿಲ್ ಬಿಕಮ್ ದ ಪಿವೋಟ್ ವ್ಯಾಲ್ಯೂ. ಸರಿನಾ? 5 is my pivot value. First element will be the start, last element will be the end. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಈ ಸ್ಟಾರ್ಟ್ ಪಾಯಿಂಟರ್ ಇದೆಯಲ್ಲ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ಗೆ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಂಡ್ ಏನ್ ಮಾಡುತ್ತೆ? ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಹೋಗುತ್ತೆ. ಆದ್ರೆ ಒಂದು ಸರ್ಟೈನ್ ಪಾಯಿಂಟ್ ಹೋಗಿ ಸ್ಟಾಪ್ ಆಗ್ಬೇಕಲ್ವಾ ಎರಡು ಪಾಯಿಂಟರ್ಗಳು ಕೂಡ. ಸೊ ಎಲ್ಲಿ ಅಂತಂದ್ರೆ ಸ್ಟಾಪ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಗ್ರೇಟರ್ ದೆನ್ ಪಿವೋಟ್ ವ್ಯಾಲ್ಯೂ ಸಿಗ್ಬೇಕು. ಸೊ ಇಲ್ಲಿ ಪಿವೋಟ್ ವ್ಯಾಲ್ಯೂ ಏನಂತ ತಗೊಂಡಿರೋದು? 5. ಸೊ ಗ್ರೇಟರ್ ದೆನ್ 5 ಸಿಕ್ಕಿದ್ರೆ ಸ್ಟಾಪ್ ಆಗುತ್ತೆ. ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡಿಗೆ ಹೋಗುತ್ತೆ ಅಂತ ಅಂದೆ. ಹೋಗ್ತಾ ಹೋಗ್ತಾ ಹೋಗುತ್ತೆ ಬಲ್ಗಡೆ ಅಂತ. ಪಿವೋಟ್ ವ್ಯಾಲ್ಯೂಗಿನ್ನ ಜಾಸ್ತಿ ಇರುವಂತ ವ್ಯಾಲ್ಯೂ ಸಿಕ್ಕಿದ್ರೆ ಅಂದ್ರೆ ಗ್ರೇಟರ್ ದೆನ್ 5 ಏನಾದ್ರೂ ಸಿಕ್ಕಿದ್ರೆ ಅದು ಅಲ್ಲಿ ಸ್ಟಾಪ್ ಆಗ್ಬಿಡುತ್ತೆ, ಸ್ಟಾರ್ಟ್. ನೆಕ್ಸ್ಟ್ ಎಂಡ್ ಎಲ್ಲಿ ಸ್ಟಾಪ್ ಆಗುತ್ತೆ? ಎಂಡ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ವ್ಯಾಲ್ಯೂ. ಸೊ ಇಲ್ಲಿ ಪಿವೋಟ್ ವ್ಯಾಲ್ಯೂ ಯಾವುದು? 5. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 5 ವ್ಯಾಲ್ಯೂ ಏನಾದ್ರೂ ಕೂಡ ಸಿಕ್ಕಿದ್ರೆ ಸೊ ಎಂಡ್ ಪಾಯಿಂಟರ್ ಸ್ಟಾಪ್ ಆಗುತ್ತೆ. ಸೊ ಇವಾಗ ಅರ್ಥ ಆಗಲ್ಲ, ಅಪ್ಲೈ ಮಾಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅಪ್ಲೈ ಮಾಡೋಣ. ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗೋದು? ಗ್ರೇಟರ್ ದೆನ್ ಪಿವೋಟ್ ವ್ಯಾಲ್ಯೂ. ಸೊ ಪಿವೋಟ್ ವ್ಯಾಲ್ಯೂ 5 ಅಂತ ತಗೊಂಡಿರೋದ್ರಿಂದ 5 ಇನ್ನ ಜಾಸ್ತಿ ಇರುವಂತ ವ್ಯಾಲ್ಯೂ ಬಂದ್ರೆ ಸ್ಟಾಪ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ಗೆ ಮೂವ್ ಮಾಡ್ತಾ ಹೋಗಿ. 3 ವೆದರ್ 3 ಇಸ್ ಗ್ರೇಟರ್ ದೆನ್ 5? ನೋ. 1 is greater than 5? ಇಲ್ಲ. 9 is greater than 5? ಎಸ್. ಸೊ ಇವಾಗ ಏನಾಯ್ತು? ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ದಟ್ ಈಸ್ 9. ಸ್ಟಾರ್ಟ್ ಏನ್ ಮಾಡ್ತು? ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ಗೆ ಗ್ರೇಟರ್ ದೆನ್ 5 ವ್ಯಾಲ್ಯೂ ಸಿಗೋವರೆಗೂ ಕೂಡ ಬರ್ತಾ ಹೋಯ್ತು. ಸೊ ಗ್ರೇಟರ್ ದೆನ್ 5 ವ್ಯಾಲ್ಯೂ ಸಿಕ್ಕಿದ ತಕ್ಷಣ ಸ್ಟಾಪ್ ಆಯ್ತು. ನೆಕ್ಸ್ಟ್ ಎಂಡ್ ಏನ್ ಮಾಡುತ್ತೆ? ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಬರ್ತಾ ಹೋಗುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು 5 ಸಿಕ್ಕಿದ್ರೆ ಸ್ಟಾಪ್. 7 ಲೆಸ್ ದೆನ್ ಆರ್ ಈಕ್ವಲ್ ಟು 5? ಇಲ್ಲ. ಸೊ ಲೆಫ್ಟ್ ಸೈಡ್. 4 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5? ಎಸ್. ಸೊ ಇವಾಗ ಏನಾಗುತ್ತೆ? ಎಂಡ್ ಇಲ್ಲಿ ಸ್ಟಾಪ್ ಆಗುತ್ತೆ. ಅಂದ್ರೆ ನನಗೆ ಹೊಸ ಎಂಡ್ ವ್ಯಾಲ್ಯೂ ಸಿಕ್ತು. ಈಗ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ, ಹೊಸ ಎಂಡ್ ವ್ಯಾಲ್ಯೂ ಸಿಕ್ಕಿದೆಯಲ್ಲ, ಅವೆರಡರದು ಕೂಡ ಎಲಿಮೆಂಟ್ ಗಳನ್ನ ಸ್ವ್ಯಾಪ್ ಮಾಡಬೇಕು. ಕೇವಲ ಎಲಿಮೆಂಟ್ ಗಳು ಮಾತ್ರ ಸ್ವ್ಯಾಪ್ ಆಗಬೇಕು. ಸೊ 5 ಅದೇ ರೀತಿ ಉಳಿಯುತ್ತೆ. 3 ವಿಲ್ ಬಿ ಸೇಮ್, 1 ವಿಲ್ ಬಿ ಸೇಮ್. 9 ಜಾಗಕ್ಕೆ 4 ಬರುತ್ತೆ. 8 ವಿಲ್ ಬಿ ಸೇಮ್, 2 ವಿಲ್ ಬಿ ಸೇಮ್. 9 4 ಜಾಗಕ್ಕೆ ಹೋಗುತ್ತೆ. ನೆಕ್ಸ್ಟ್ 7 ವಿಲ್ ಬಿ ಸೇಮ್. ಕೇವಲ ಎಲಿಮೆಂಟ್ಗಳು ಅಥವಾ ನಂಬರ್ಗಳು ಸ್ವ್ಯಾಪ್ ಆಗ್ತವೆ ಹೊರತು ಈ ಪಾಯಿಂಟರ್ಗಳು ಅದೇ ಜಾಗದಲ್ಲಿ ಇರ್ತವೆ. ಸೊ ಸ್ಟಾರ್ಟ್ ಇಲ್ಲೇ ಇರುತ್ತೆ ಮತ್ತೆ ಎಂಡ್ ಇದೇ ಜಾಗದಲ್ಲಿ ಉಳ್ಕೊಳ್ಳುತ್ತೆ. ಸರಿನಾ? ಕೇವಲ ನಂಬರ್ ಅಥವಾ ಎಲಿಮೆಂಟ್ಗಳು ಮಾತ್ರ ಸ್ವ್ಯಾಪ್ ಆಗ್ತವೆ, ಬಟ್ ಆ ಪಾಯಿಂಟರ್ಗಳು ಅದೇ ಜಾಗದಲ್ಲಿ ಉಳ್ಕೊಳ್ತವೆ. ಮತ್ತೆ ಅಪ್ಲೈ ಮಾಡಿ. ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗೋದು? ಗ್ರೇಟರ್ ದೆನ್ ಪಿವೋಟ್. ಸೊ ಬಲಗಡೆ ಹೋಗುತ್ತೆ. 8 is greater than pivot? ಎಸ್, 8 is greater than pivot. ಸೊ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ಏನು? 8. ನೆಕ್ಸ್ಟ್ ಎಂಡ್ ಯಾವಾಗ ಸ್ಟಾಪ್ ಆಗೋದು? ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಬೇಕಾದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ವ್ಯಾಲ್ಯೂ ಇದ್ರೆ. ಸೊ 9 ಲೆಸ್ ದೆನ್ ಆರ್ ಈಕ್ವಲ್ ಟು 5? ಇಲ್ಲ. ಸೊ ಲೆಫ್ಟ್ ಸೈಡ್ ಬರುತ್ತೆ. 2 ಲೆಸ್ ದೆನ್ ಆರ್ ಈಕ್ವಲ್ ಟು 5? ಎಸ್. ಸೊ 2 is ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತಂದ್ರೆ ಎಂಡ್ ಇಲ್ಲಿ ಬಂದು ನಿಂತ್ಕೊಂಡು. ಸೊ ಏನ್ ಮಾಡಬೇಕು? ಕೇವಲ ಸ್ಟಾರ್ಟ್ ಮತ್ತೆ ಎಂಡಿನ ವ್ಯಾಲ್ಯೂಗಳನ್ನ ಸ್ವ್ಯಾಪ್ ಮಾಡಬೇಕೆ ಹೊರತು ಪಾಯಿಂಟರ್ಗಳು ಅದೇ ಜಾಗದಲ್ಲಿ ಇರ್ತವೆ. ಸೊ ಸ್ವ್ಯಾಪ್ ಮಾಡಿ ಏನಾಗುತ್ತೆ? 5 ವಿಲ್ ಬಿ ಸೇಮ್, 3 ವಿಲ್ ಬಿ ಸೇಮ್, 1 4, 8 ಜಾಗಕ್ಕೆ 2 ಜಾಗಕ್ಕೆ 8, 9 ಮತ್ತೆ 7 ಅದೇ ರೀತಿ ಉಳ್ಕೊಂತವೆ. ಕೇವಲ ಎಲಿಮೆಂಟ್ಸ್ ಅಥವಾ ನಂಬರ್ಗಳು ಮಾತ್ರ ಸ್ವ್ಯಾಪ್ ಆಗ್ತವೆ ಹೊರತು ಸ್ಟಾರ್ಟ್ ಮತ್ತೆ ಎಂಡ್ ಪಾಯಿಂಟರ್ ಅದೇ ಜಾಗದಲ್ಲಿ ಉಳ್ಕೊಳ್ಳುತ್ತೆ. ಸರಿನಾ? ಮತ್ತೆ ಅಪ್ಲೈ ಮಾಡಿ. ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗೋದು? ಗ್ರೇಟರ್ ದೆನ್ ಪಿವೋಟ್ ವ್ಯಾಲ್ಯೂ, ದಟ್ ಇಸ್ ಗ್ರೇಟರ್ ದೆನ್ 5 ಸಿಕ್ಕಿದ್ರೆ.
ಸೊ ಬಲಗಡೆ ಹುಡುಕ್ತಾ ಹೋಗುತ್ತೆ 8 ಸಿಕ್ತು. 8 ಇಸ್ ಗ್ರೇಟರ್ ದೆನ್ ಪಿವೋಟ್. ಎಸ್, ಸೊ 8 ಇಸ್ ಗ್ರೇಟರ್ ದೆನ್ ಪಿವೋಟ್ ಅಂತಂದ್ರೆ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ದಟ್ ಈಸ್ 8. ಈಗ ಎಂಡ್ ಏನ್ ಮಾಡುತ್ತೆ, 8 ಅಲ್ಲಿ ಇತ್ತು, ಸೊ 8 ಇಂದ ಲೆಫ್ಟ್ ಸೈಡ್ ಬರ್ತಾ ಹೋಗುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ವ್ಯಾಲ್ಯೂ, ದಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಸಿಕ್ಕಿದ್ರೆ ಸ್ಟಾಪ್ ಆಗುತ್ತೆ. ಸೊ 8 ಅಲ್ಲಿ ಇತ್ತು, ಲೆಫ್ಟ್ ಸೈಡ್ ಬರುತ್ತೆ 2 ಸಿಕ್ತು, ಸೊ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಸೊ ಇವಾಗ ಹೊಸ ಎಂಡ್ ವ್ಯಾಲ್ಯೂ ಸಿಕ್ತು. ಈಗ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಸ್ಟಾರ್ಟ್ ಲೆಫ್ಟ್ ಸೈಡ್ ಅಲ್ಲಿ ಇತ್ತು, ಎಂಡು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇತ್ತು ಅಂತ ಅಂದಾಗ ನಾನು ಬರೀ ಎಲಿಮೆಂಟ್ ಗಳನ್ನ ಸ್ವಾಪ್ ಮಾಡ್ತಾ ಇದ್ದೆ. ಬಟ್ ಇಲ್ಲೇನಾಗಿದೆ, ಸ್ಟಾರ್ಟ್ ಮತ್ತೆ ಎಂಡ್ ಎರಡು ಕೂಡ ಕ್ರಾಸ್ ಆಗಿದ್ದಾವೆ. ಸ್ಟಾರ್ಟ್ ರೈಟ್ ಹ್ಯಾಂಡ್ ಸೈಡಿಗೆ ಹೋಗಿದೆ, ಎಂಡು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಿದೆ. ಈ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಎಂಡ್ ವ್ಯಾಲ್ಯೂ ಮತ್ತೆ ನಮ್ಮ ಪಿವೋಟ್ ವ್ಯಾಲ್ಯೂನ ಸ್ವಾಪ್ ಮಾಡಬೇಕು. ಏನು, ಸ್ಟಾರ್ಟ್ ಲೆಫ್ಟ್ ಸೈಡ್ ಅಲ್ಲಿ ಇದ್ದು ಎಂಡ್ ರೈಟ್ ಸೈಡ್ ಅಲ್ಲಿ ಇದ್ರೆ ಕೇವಲ ಈ ಎರಡು ನಂಬರ್ಗಳು. ಅದೇ ಏನಾದ್ರೂ ಎಂಡ್ ಮತ್ತೆ ಸ್ಟಾರ್ಟ್ ಒಂದೊಂದೊಂದು ಕ್ರಾಸ್ ಆದ್ರೆ ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂನ ಸ್ವಾಪ್ ಮಾಡಬೇಕು. ಸೊ ಸ್ವಾಪ್ ಮಾಡಿ, 2 5 ಜಾಗಕ್ಕೆ ಬರುತ್ತೆ, 3 1 4, 5 2 ಜಾಗಕ್ಕೆ ಬರುತ್ತೆ, 8 9 7. ಈಗ ಏನಾಯ್ತು ಅಂತಂದ್ರೆ, ಪಿವೋಟ್ ವ್ಯಾಲ್ಯೂ 5 ಅಲ್ವಾ ಸ್ವಾಪ್ ಆಯ್ತು ಎಂಡ್ ವ್ಯಾಲ್ಯೂ ಜೊತೆ, ಈ ಪಿವೋಟ್ ವ್ಯಾಲ್ಯೂದು ಪೊಸಿಷನ್ ಫಿಕ್ಸ್ ಆಯ್ತು. ನಾನು ಹೇಳಿದ್ದೆ ಕ್ವಿಕ್ ಸಾರ್ಟ್ ಅನ್ನು ಅಪ್ಲೈ ಮಾಡಿಬಿಟ್ಟು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಇದೀವಿ ಅಂತ. ಸೊ ಆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ 5ದು ಪೊಸಿಷನ್ ಫಿಕ್ಸ್. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈ 5ನ ಈ ಸೈಡ್ ಅಲ್ಲಿ ಇದಾವಲ್ಲ, ಇವು ಆ ಕಡೆ ಹೋಗಂಗಿಲ್ಲ. ಇವಾಗ ಈ ಕಡೆ ಇದಾವಲ್ಲ, ಇವು ಈ ಕಡೆ ಬರಂಗಿಲ್ಲ. ಈ ಕಡೆ ಆ ಕಡೆಗೆ ಹೋಗಂಗಿಲ್ಲ, ಆ ಕಡೆ ಈ ಕಡೆ ಬರಂಗಿಲ್ಲ. ಏನಿದ್ರು ಕೂಡ ಇವಕ್ಕೆ ಮತ್ತೆ ನಾವು ಸಪರೇಟ್ ಆಗಿ ಕ್ವಿಕ್ ಸಾರ್ಟ್ ಅನ್ನು ಅಪ್ಲೈ ಮಾಡಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬೇಕು. ಈ ಪಾರ್ಟ್ಗೂ ಕೂಡ ನಾವು ಸಪರೇಟ್ ಆಗಿ ಕ್ವಿಕ್ ಸಾರ್ಟ್ ಅನ್ನು ಅಪ್ಲೈ ಮಾಡಿ ಸಾರ್ಟ್ ಮಾಡಬೇಕು. ಅಷ್ಟೇ ಸಿಂಪಲ್. ಏನು, 5ದು ಪೊಸಿಷನ್ ಫಿಕ್ಸ್ ಆಗಿರೋದ್ರಿಂದ ಸೊ ಈ ಪಾರ್ಟ್ಗೆ ಸಪರೇಟ್ ಆಗಿ ಕ್ವಿಕ್ ಸಾರ್ಟ್ ಅಪ್ಲೈ ಮಾಡಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿ, ಈ ಪಾರ್ಟ್ಗೆ ಸಪರೇಟ್ ಆಗಿ ಕ್ವಿಕ್ ಸಾರ್ಟ್ ಅನ್ನು ಅಪ್ಲೈ ಮಾಡಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬೇಕು. ಸೊ ಫಸ್ಟ್ ಇದಕ್ಕೆ ಅಪ್ಲೈ ಮಾಡೋಣ, ಆಮೇಲೆ ಈ ಪಾರ್ಟ್ಗೆ ಅಪ್ಲೈ ಮಾಡೋಣ. ಸೊ ಈ ಪಾರ್ಟಿಗೆ ನಾನು ಇವಾಗ ಅಪ್ಲೈ ಮಾಡ್ತಿದ್ದೀನಿ ಅಂತಂದ್ರೆ, ಮೊದಲನೇ ಎಲಿಮೆಂಟ್ ಏನಾಗುತ್ತೆ, ಪಿವೋಟ್ ವ್ಯಾಲ್ಯೂ ಆಗುತ್ತೆ. ಸೊ ಇವಾಗ ಪಿವೋಟ್ ವ್ಯಾಲ್ಯೂ ಅಪ್ಡೇಟ್ ಆಯ್ತು, ದಟ್ ಇಸ್ 2. ಗ್ರೇಟರ್ ದೆನ್ 2 ಆದ್ರೆ ಸ್ಟಾರ್ಟ್ ಸ್ಟಾಪ್, ಲೆಸ್ ದೆನ್ ಆರ್ ಈಕ್ವಲ್ ಟು 2 ಆದ್ರೆ ಎಂಡ್ ಸ್ಟಾಪ್. ಸರಿನಾ? ಮೊದಲನೇ ವ್ಯಾಲ್ಯೂ ಏನಾಗುತ್ತೆ, ಸ್ಟಾರ್ಟ್ ವ್ಯಾಲ್ಯೂ ಅಂತಂದ್ರೆ ಸ್ಟಾರ್ಟ್ ಪಾಯಿಂಟರು, ಕೊನೆಯ ಎಲಿಮೆಂಟ್ ಅಲ್ಲಿ ಎಂಡ್ ಪಾಯಿಂಟರ್. ಸೇಮ್ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡಿ. ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗೋದು, ಗ್ರೇಟರ್ ದೆನ್ ಪಿವೋಟ್, ದಟ್ ಈಸ್ ಗ್ರೇಟರ್ ದೆನ್ 2 ಇದ್ದಾರೆ. ಸೊ 2 ಇರೋವರೆಗೂ ಕೂಡ, ಗ್ರೇಟರ್ ದೆನ್ 2 ಸಿಗೋವರೆಗೂ ಕೂಡ ಬಲಗಡೆ ಸೈಡ್ ಹೋಗ್ತಾ ಹೋಗ್ಬೇಕು. 3 is greater than 2 ನಾ? ಎಸ್. ಸೊ 3 is greater than 2 ಅಂತಂದ್ರೆ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ದಟ್ ಈಸ್ 3. ಸೊ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಎಂಡ್. ಸೊ ಎಂಡ್ ಯಾವಾಗ ಸ್ಟಾಪ್ ಆಗೋದು, ಲೆಸ್ ದೆನ್ ಆರ್ ಈಕ್ವಲ್ ಟು 2, ಯಾಕಂತಂದ್ರೆ ಪಿವೋಟ್ ವ್ಯಾಲ್ಯೂ ಇಸ್ 2. ಸೊ ಲೆಫ್ಟ್ ಸೈಡ್ ಬರುತ್ತೆ, 1 ಸಿಕ್ತು. ಸೊ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಸೊ ಎಂಡ್ ಇಲ್ಲಿ ಸ್ಟಾಪ್ ಆಗುತ್ತೆ. ಸೊ ಇವಾಗ ನೋಡಿ, ಸ್ಟಾರ್ಟ್ ಲೆಫ್ಟ್ ಸೈಡ್ ಅಲ್ಲೇ ಇದೆ, ಎಂಡು ರೈಟ್ ಸೈಡ್ ಅಲ್ಲೇ ಇದೆ. ಎರಡು ಕೂಡ ಒಂದೊಂದೊಂದು ಕ್ರಾಸ್ ಆಗಿಲ್ಲ. ಕ್ರಾಸ್ ಆಗಿಲ್ಲ ಅಂತಂದ್ರೆ ಕೇವಲ ಅವುಗಳ ವ್ಯಾಲ್ಯೂಗಳನ್ನ ಮಾತ್ರ ನಾವು ಸ್ವ್ಯಾಪ್ ಮಾಡ್ತೀವಿ ಹೊರತು ಪಾಯಿಂಟರ್ಗಳು ಸ್ವ್ಯಾಪ್ ಆಗಲ್ಲ. ಸೊ 2 ಅದೇ ರೀತಿ ಉಳ್ಕೊಳುತ್ತೆ, 3 ಜಾಗಕ್ಕೆ 1, 1 ಜಾಗಕ್ಕೆ 3, 4 ಅದೇ ರೀತಿ ಉಳ್ಕೊಳುತ್ತೆ. ನೆಕ್ಸ್ಟ್ 5ದು ಪೊಸಿಷನ್ ಆಲ್ರೆಡಿ ಫಿಕ್ಸ್, 8 9 7ಗೆ ಆಮೇಲೆ ನಾವು ಅಪ್ಲೈ ಮಾಡೋಣ ಕ್ವಿಕ್ ಸಾರ್ಟ್ ಅನ್ನು. ಸೊ ಇವಾಗ ಕೇವಲ ನಂಬರ್ಗಳು ಮಾತ್ರ ಸ್ವ್ಯಾಪ್ ಆಗ್ತವೆ ಹೊರತು ಸ್ಟಾರ್ಟ್ ಮತ್ತೆ ಎಂಡ್ ಪಾಯಿಂಟರು ಅದೇ ಜಾಗದಲ್ಲಿ ಉಳ್ಕೊಂತಾರೆ. ಸೊ ಇವಾಗ ಮತ್ತೆ ಅಪ್ಲೈ ಮಾಡಿ. ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗೋದು, ಗ್ರೇಟರ್ ದೆನ್ ಪಿವೋಟ್, ದಟ್ ಈಸ್ ಗ್ರೇಟರ್ ದೆನ್ 2 ಸಿಕ್ಕಾಗ. ಸೊ ಬಲಗಡೆ ಬರುತ್ತೆ 3 ಈಸ್ ಗ್ರೇಟರ್ ದೆನ್ ಪಿವೋಟ್, ದಟ್ ಈಸ್ 2. ಸೊ ಏನಾಗುತ್ತೆ, ಹೊಸ ಸ್ಟಾರ್ಟ್ ವ್ಯಾಲ್ಯೂ ನಮಗೆ ಸಿಕ್ತು, ದಟ್ ಈಸ್ 3. ಎಂಡ್ 3 ಅಲ್ಲಿತ್ತು, ಎಂಡ್ ಲೆಫ್ಟ್ ಸೈಡಿಗೆ ಬರಬೇಕಾದ್ರೆ ಯಾವಾಗ ಸ್ಟಾಪ್ ಆಗುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು 2. ಸೊ ಲೆಫ್ಟ್ ಸೈಡಿಗೆ ಬಂದ ತಕ್ಷಣ 1 ಸಿಕ್ತು, 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಸೊ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಇವಾಗ ಏನಾಯ್ತು, ಎಂಡ್ ಮತ್ತೆ ಸ್ಟಾರ್ಟ್ ಎರಡು ಕೂಡ ಕ್ರಾಸ್ ಆದವು. ನೋಡಿ, ಎಂಡ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂತು, ಸ್ಟಾರ್ಟ್ ರೈಟ್ ಹ್ಯಾಂಡ್ ಸೈಡಿಗೆ ಹೋಯ್ತು. ಎರಡು ಕೂಡ ಒಂದನ್ನೊಂದು ಕ್ರಾಸ್ ಮಾಡಿದ್ರೆ ಏನ್ ಮಾಡಬೇಕು, ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂನ ರೌಂಡ್ ಅಪ್ ಮಾಡಿಕೊಂಡು ಸ್ವ್ಯಾಪ್ ಮಾಡಬೇಕು. ಸೊ ಇವಾಗ ಸ್ವ್ಯಾಪ್ ಮಾಡಿ, 1 2 ಜಾಗಕ್ಕೆ ಬರುತ್ತೆ, 2 ವಾಸ್ ಮೈ ಪಿವೋಟ್ ವ್ಯಾಲ್ಯೂ. ಸೊ ಇವಾಗ 2ದು ಪೊಸಿಷನ್ ಫಿಕ್ಸ್ ಆಯ್ತು, 2ದು ಪೊಸಿಷನ್ ಫಿಕ್ಸ್ ಆಗಿದೆ. ಇವಾಗ 3 ಮತ್ತೆ 4 ಅದೇ ರೀತಿ ಉಳ್ಕೊಳ್ಳುತ್ತೆ. 5ದು ಪೊಸಿಷನ್ ಆಲ್ರೆಡಿ ಫಿಕ್ಸ್ ಆಗಿತ್ತು, 8 9 7. ಸೊ ಇವಾಗ ನೋಡಿದ್ರೆ ಇವಷ್ಟು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಇದೆ, 1 2 3 4. ಸೊ ಮತ್ತೆ ಅಪ್ಲೈ ಮಾಡುವಂತ ಅವಶ್ಯಕತೆನೇ ಇಲ್ಲ. ಇನ್ಕ್ರೀಸಿಂಗ್ ಆರ್ಡರ್ ನಾನು ಸಾರ್ಟ್ ಮಾಡಬೇಕು. ಸೊ ಸಾರ್ಟ್ ಆಗಿದೆ ಅಂತಂದ್ರೆ ಮತ್ತೆ ಅಪ್ಲೈ ಮಾಡ್ಬೇಕಾ, ಬೇಡ. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ಈ ಪಾರ್ಟ್ ಉಳ್ಕೊಂಡಿತ್ತಲ್ವಾ, ಸೊ ಇದಕ್ಕೆ ನಾವು ಇವಾಗ ಕ್ವಿಕ್ ಸಾರ್ಟ್ ಅನ್ನ ಅಪ್ಲೈ ಮಾಡೋಣ. ಸೊ ಕ್ವಿಕ್ ಸಾರ್ಟ್ ಅನ್ನ ಅಪ್ಲೈ ಮಾಡಿದ್ರೆ ಮೊದಲನೇ ಎಲಿಮೆಂಟ್ ಏನಾಗುತ್ತೆ, ನಮಗೆ ಪಿವೋಟ್ ವ್ಯಾಲ್ಯೂ ಆಗುತ್ತೆ. ಸೊ ನಾವು ದ ಅಪ್ಡೇಟೆಡ್ ಪಿವೋಟ್ ವ್ಯಾಲ್ಯೂ ಈಸ್ 8.
ಗ್ರೇಟರ್ ದೆನ್ 8 ಆದರೆ ಸ್ಟಾಪ್, ಗ್ರೇಟರ್ ದೆನ್ 8 ಆದರೆ ಸ್ಟಾರ್ಟ್ ಸ್ಟಾಪ್ ಆಗುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು 8 ಆದರೆ ಎಂಡ್ ಸ್ಟಾಪ್ ಆಗುತ್ತೆ. ಸೊ ಇವಾಗ ಸ್ಟಾರ್ಟ್ ವ್ಯಾಲ್ಯೂ ಎಲ್ಲಿಂದ ಶುರು ಆಗುತ್ತೆ, ಮೊದಲನೇ ಎಲಿಮೆಂಟು, ಮತ್ತೆ ಕೊನೆ ಎಲಿಮೆಂಟ್ ಅಲ್ಲಿ ಎಂಡ್. ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗೋದು, ಗ್ರೇಟರ್ ದೆನ್ 8. ಸೊ ಬಲಗಡೆ ಹುಡುಕ್ತಾ ಹೋಗುತ್ತೆ, 9 ಸಿಕ್ತು. ಸೊ 9 ಈಸ್ ಗ್ರೇಟರ್ ದೆನ್ 8 ಅಂತ ಅಂದ್ರೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ದಟ್ ಈಸ್ 9. ನೆಕ್ಸ್ಟ್ ಎಂಡ್ ಎಲ್ಲಿದೆ, 7 ಅಲ್ಲಿದೆ. ಸೊ 7 ಈಸ್ ನಾಟ್ ಈಕ್ವಲ್ ಟು 8. ಸೊ ಅದು ಅಲ್ಲೇ ನಿಂತ್ಕೊಳ್ಳಿ, ಏನಾಗಲ್ಲ. ಸೊ ಇವಾಗ ನೋಡಿ, ಸ್ಟಾರ್ಟ್ ಲೆಫ್ಟ್ ಸೈಡ್ ಅಲ್ಲೇ ಇದೆ, ಎಂಡ್ ರೈಟ್ ಸೈಡ್ ಅಲ್ಲೇ ಇದೆ. ಎರಡು ಕೂಡ ಒಂದೊಂದು ಕ್ರಾಸ್ ಆಗಿಲ್ಲ. ಕ್ರಾಸ್ ಆಗಿಲ್ಲ ಅಂತಂದ್ರೆ ಏನ್ ಮಾಡಬೇಕು, ಸ್ಟಾರ್ಟ್ ಮತ್ತೆ ಎಂಡ್ ವ್ಯಾಲ್ಯೂಗಳನ್ನ ಮಾತ್ರ ಸ್ವ್ಯಾಪ್ ಮಾಡಬೇಕು. 1 2 3 4 5 8 ಅದೇ ರೀತಿ ಉಳ್ಕೊಳುತ್ತೆ. 7 ಇಲ್ಲಿಗೆ ಬರುತ್ತೆ, 9 ಇಲ್ಲಿಗೆ ಹೋಯ್ತು. ಸೊ ಕೇವಲ ನಮಗೆ ನಂಬರ್ ಅಥವಾ ಎಲಿಮೆಂಟ್ಗಳು ಮಾತ್ರ ಸ್ವ್ಯಾಪ್ ಆಗ್ತವೆ, ಪಾಯಿಂಟರ್ಗಳು ಅದೇ ಜಾಗದಲ್ಲಿ ಉಳ್ಕೊಂಡ್ವಿ, ಸ್ಟಾರ್ಟ್ ಮತ್ತೆ ಎಂಡ್ ವ್ಯಾಲ್ಯೂಗಳು. ಸರಿನಾ? ಈಗ ಮತ್ತೆ ಅಪ್ಲೈ ಮಾಡಿ. ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗೋದು, ಗ್ರೇಟರ್ ದೆನ್ ಪಿವೋಟ್, ದಟ್ ಈಸ್ ಗ್ರೇಟರ್ ದೆನ್ 8 ಸಿಕ್ಕಿದ್ರೆ ಬಲಗಡೆ ಹೋಗುತ್ತೆ, ಬಲಗಡೆ ಹೋಗಿದ ತಕ್ಷಣ 9 ಸಿಕ್ತು. ಸೊ 9 ಈಸ್ ಗ್ರೇಟರ್ ದೆನ್ 8. ಸೊ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ದಟ್ ಈಸ್ 9. ಎಂಡ್ 9 ಅಲ್ಲಿತ್ತು. ಸೊ ಲೆಫ್ಟ್ ಸೈಡಿಗೆ ಬಂದ ತಕ್ಷಣ ಅದು ಯಾವಾಗ ಸ್ಟಾಪ್ ಆಗುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು 8. 7 ಸಿಕ್ತು ಲೆಫ್ಟಿಗೆ ಬಂದ ತಕ್ಷಣ. ಸೊ 7 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8. ಸೊ ಎಂಡ್ ವ್ಯಾಲ್ಯೂ ಕೂಡ ಸಿಕ್ತು. ಇಲ್ಲೇನಾಗಿದೆ ನೋಡಿ, ಎಂಡ್ ಮತ್ತೆ ಸ್ಟಾರ್ಟ್ ಎರಡು ಕೂಡ ಒಂದೊಂದೊಂದು ಕ್ರಾಸ್ ಮಾಡೋದು. ಒಂದೊಂದೊಂದು ಕ್ರಾಸ್ ಮಾಡೋದು ಅಂದ್ರೆ ಏನ್ ಮಾಡಬೇಕು, ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡಬೇಕು. ಸೊ ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡ್ರಿ. 1 2 3 4 5 7 8 9. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಯಾಕೆ ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ ಸಾರ್ಟ್ ಆಗಿದೆಯಾ, 1 2 3 4 5 7 8 9. ಸೊ ಸಿಂಪಲ್. ಸೊ ಪಿವೋಟ್ ವ್ಯಾಲ್ಯೂನ ಬರ್ಕೋಬೇಕು. ಮೊದಲನೇ ವ್ಯಾಲ್ಯೂನೇ ಪಿವೋಟ್ ಆಗಿರುತ್ತೆ, ಮೊದಲನೇ ಎಲಿಮೆಂಟ್ ಇಂದಾನೆ ಸ್ಟಾರ್ಟ್ ಕೂಡ ಸ್ಟಾರ್ಟ್ ಆಗೋದು, ಮತ್ತೆ ಕೊನೆ ಎಲಿಮೆಂಟ್ ಅಲ್ಲಿ ಎಂಡ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗುತ್ತೆ, ಗ್ರೇಟರ್ ದೆನ್ ಪಿವೋಟ್. ಎಂಡ್ ಯಾವಾಗ ಸ್ಟಾಪ್ ಆಗುತ್ತೆ, ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗುತ್ತೆ, ಗ್ರೇಟರ್ ದೆನ್ ಪಿವೋಟ್. ಎಂಡ್ ಯಾವಾಗ ಸ್ಟಾಪ್ ಆಗುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್. ಸೊ ಈ ಸಿಚುವೇಶನ್ ಇದ್ದಾಗ ಏನು, ಸ್ಟಾರ್ಟ್ ಲೆಫ್ಟ್ ಸೈಡ್ ಅಲ್ಲಿ ಇದ್ದು ಎಂಡ್ ರೈಟ್ ಸೈಡ್ ಅಲ್ಲೇ ಇದ್ದಾಗ ಕೇವಲ ಆ ಎಲಿಮೆಂಟ್ ಅಥವಾ ನಂಬರ್ ಗಳನ್ನ ಮಾತ್ರ ಸ್ವ್ಯಾಪ್ ಮಾಡ್ತೀವಿ, ಪಾಯಿಂಟರ್ಗಳು ಅದೇ ಜಾಗದಲ್ಲಿ ಉಳ್ಕೊಂತವೆ. ಅದೇ ಏನಾದ್ರೂ ಕೂಡ ಎಂಡ್ ಮತ್ತೆ ಸ್ಟಾರ್ಟ್ ಒಂದೊಂದೊಂದು ಕ್ರಾಸ್ ಆಯ್ತು ಅಂತಂದ್ರೆ ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡಬೇಕು. ಸೊ ಪಿವೋಟ್ ವ್ಯಾಲ್ಯೂ ಇಲ್ಲಿ 5 ಅನ್ನ ನಾವು ಸ್ವ್ಯಾಪ್ ಮಾಡಿದ ತಕ್ಷಣ ಏನಾಯ್ತು, ಇದೇ ಸಪರೇಟ್ ಪಾರ್ಟ್ ಆಯ್ತು, ಇದೇ ಸಪರೇಟ್ ಪಾರ್ಟ್ ಆಯ್ತು. ಯಾಕಂತಂದ್ರೆ 5 ಪೊಸಿಷನ್ ಫಿಕ್ಸ್ ಆಗಿತ್ತು ಅವಾಗ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಈ ಪಾರ್ಟ್ಗೆ ಸಪರೇಟ್, ಈ ಪಾರ್ಟ್ಗೆ ಸಪರೇಟ್. ಸೊ ಆ ರೀತಿ ನೀವು ಸಪರೇಟ್ ಪಾರ್ಟ್ಗೆ ಕ್ವಿಕ್ ಸಾರ್ಟ್ ಅನ್ನು ಅಪ್ಲೈ ಮಾಡ್ತಾ ಹೋದಾಗ ನಿಮಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗ್ತವೆ. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ ಕ್ವಿಕ್ ಸಾರ್ಟ್ ಮೇಲೆನೆ. ಸೊ ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.